ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸಾಧಕರಿಗೆ ಹಾಗೂ ಅಭಿಮಾನಿಗಳಿಗೆ ಕೃಷ್ಣಾಷ್ಟಮಿಯ ಪ್ರಯುಕ್ತ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳು ಹಾಗೂ ಬ್ರಹ್ಮವೈವರ್ತ ಪುರಾಣದಿಂದ ನಮಗೆ ಸಿಗುವ ಸೂಚನೆಯನ್ನು ನೋಡಿ ನಾವು ವಿಶೇಷವಾಗಿ ಪುನೀತರಾಗೋಣ. ಕೃಷ್ಣಾಷ್ಟಮಿಯಂದು ಅಂದ್ರೆ ಪೂರಾ ಸಪ್ತಮಿಯ ದಿನ ಎಲ್ಲರೂ ಕೂಡ ಉಪವಾಸವನ್ನ ಮಾಡಲೇಬೇಕು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಾರದೀಯ ಪುರಾಣದಲ್ಲಿ 20 ಕೋಟಿ ಏಕಾದಶಿ ಉಪವಾಸ ಮಾಡಿದರೆ ಎಷ್ಟು ಫಲನೋ ಅಷ್ಟು ಫಲ ಕೇವಲ ಜನ್ಮಾಷ್ಟಮಿ ನಿಮಿತ್ತಕವಾಗಿ ಉಪವಾಸ ಮಾಡಿದಾಗ ನಾವು ಅಷ್ಟು ಫಲವನ್ನ ಪಡೀತಾ ಇರತಕ್ಕಂಥವರಾಗ್ತೇವೆ. ಅಷ್ಟು ಅಪಾರವಾದ ಫಲವನ್ನು ಕೊಡುವ ಅತಿಶಯವಾಗಿರ್ತಕ್ಕಂಥ ಪರ್ವಕಾಲ ಅಂದ್ರೆ ಅದು ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ನಾವು ಮಾಡತಕ್ಕಂಥ ಉಪವಾಸ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. ಕೆಲವು ಸಂದರ್ಭದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯೂ ಆಗತ್ತೆ. ಕೆಲವು ಸಂದರ್ಭದಲ್ಲಿ ಸಿಂಹ ಮಾಸಕ್ಕೆ ಅನುಗುಣವಾಗಿರ್ತಕ್ಕಂಥ ಅಷ್ಟಮಿಯೂ ಕೂಡ ಪ್ರತ್ಯೇಕವಾಗಿ ಬರ್ತಾ ಇರತಕ್ಕಂಥದ್ದಾಗತ್ತೆ. ಈ ಸತಿ ಪ್ರತ್ಯೇಕವಾಗಿ ಬಂದಿರತಕ್ಕಂಥದ್ದಾಗಿದೆ. ಆದರೂ ಕೂಡ ಸಂಪ್ರದಾಯ ಅನುಸಾರವಾಗಿ ನಾವು ಈ ಅಷ್ಟಮಿಯಂದು ಉಪವಾಸವನ್ನು ಮಾಡಿ ಅದರ ಮಹೋತ್ಸವವನ್ನು ಆಚರಿಸಬಹುದು. ಮಧ್ವಗುರುಗಳು ಪ್ರತ್ಯೇಕವಾಗಿ ಸಿಂಹ ಮಾಸ ಅಂತಾನೆ ಉಲ್ಲೇಖ ಮಾಡಿರೋದ್ರಿಂದ ಮುಂದೆ ಬರುವ ಕೃಷ್ಣಾಷ್ಟಮಿ ನಿಮಿತ್ತಕವಾಗಿಯೂ ಕೂಡ ಭಾದ್ರಪದ ಮಾಸದಲ್ಲಿ ಉಪವಾಸವನ್ನ ಮಾಡಿ ಆ ಭಗವಂತನ ವಿಶೇಷವಾದ ಅನುಗ್ರಹವನ್ನ ನಾವು ಪಡೆಯಬಹುದು. ಉಪವಾಸ ಮಾಡಲೇಬೇಕು, ಮತ್ತೆ ಪಾಲನೆಯನ್ನ ಮಾಡಲೇಬೇಕು, ಜಾಗರಣೆಯನ್ನ ಮಾಡಲೇಬೇಕು ಅಂತ ಹೇಳ್ತಾ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಅಶ್ವಮೇಧ ಫಲಂ ತಸ್ಯ ವ್ರತಂ ಜಾಗರಣಂ ಅಂತ ಹೇಳ್ತಾ ಜಾಗರಣವನ್ನೂ ಮಾಡಬೇಕು, ಉಪವಾಸವನ್ನೂ ಮಾಡಬೇಕು. ಆಗ ಅಶ್ವಮೇಧ ಆ ಯಾಗವನ್ನ ಮಾಡಿದ್ರೆ ಎಷ್ಟು ಫಲವೋ ಅಷ್ಟು ಪುಣ್ಯ ಆ ವ್ಯಕ್ತಿಗೆ ಲಭಿಸುತ್ತದೆ ಅಂತ ಹೇಳಿ ಮತ್ತೆ ತಿಳಿಸ್ತಾರೆ. ಯದ್ಬಾಲ್ಯೆ ಯಚ್ಚ ಕೌಮಾರೆ ಯೌವನೇ ಯಚ್ಚ ವಾರ್ಧಕೆ. ತಿಳಿಯದೇ ಇರತಕ್ಕಂಥ ಮೌಢ್ಯದಿಂದ ಕೂಡಿರುವ ಬಾಲ್ಯದಲ್ಲಿ ನೂರಾರು ಅಪರಾಧಗಳನ್ನು ಮಾಡ್ತಕ್ಕಂಥವ್ರಾಗ್ತೇವೆ. ಕೆಲವು ಸತಿ ದೇವರು ಪಾತ್ರೆಗಳನ್ನೇ ತುಳಿಯೋದು, ಅಥವಾ ಏನಂತ ಹೇಳಿದ್ರೆ ನಡೀತಾ ಇರುವೆ ಮೊದಲಾದವುಗಳನ್ನ ಕೊಲ್ಲೋದು, ಅಥವಾ ಸ್ನಾನವನ್ನೇ ವಿಳಂಬವಾಗಿ ಮಾಡ್ತಾ ಇರತಕ್ಕಂಥದ್ದು. ಹೀಗೆ ಬಾಲ್ಯದಲ್ಲಿ ಅಸಹಾಯಕತೆಯ ಅಜ್ಞಾನದ ಸ್ಥಿತಿಯಲ್ಲಿ ಅನೇಕ ತಪ್ಪುಗಳನ್ನ ಮಾಡ್ತಕ್ಕಂಥವರಾಗುತ್ತೇವೆ. ಯಚ್ಚ ಕೌಮಾರೆ, ಕೌಮಾರದ ಹುಡುಗಾಟದ ಬುದ್ಧಿಯಲ್ಲಿ ಅನೇಕ ಪರಿಣಾಮಗಳನ್ನು ತಿಳಿಯದೆ ತಂದೆ ತಾಯಿಗಳ ಮಾತನ್ನ ಧಿಕ್ಕರಿಸೋದು, ಅವರನ್ನೇ ಪ್ರಶ್ನಿಸೋದು, ಭಗವಂತನಿಗೆ ಸಲ್ಲಿಸಬೇಕಾದ ಕೃತಜ್ಞತೆಯನ್ನು ಸಲ್ಲಿಸದೇ ಇರೋದು, ಹೀಗೆ ಕೌಮಾರಾವಸ್ಥೆಯಲ್ಲೂ ಅನೇಕ ತಪ್ಪುಗಳನ್ನ ಮಾಡ್ತೇವೆ. ಯೌವನ ಅವಸ್ಥೆಯಲ್ಲಿ ದೇಹ ಮದ, ಆರೋಗ್ಯದ ಮದ, ಧನದ ಮದ ಇವುಗಳೆಲ್ಲ ತುಂಬಿಕೊಂಡಿರೋದ್ರಿಂದ ಆಗಂತೂ ಬೇಕಾಬಿಟ್ಟಿ ತಪ್ಪುಗಳನ್ನ ಮಾಡ್ತೇವೆ. ವಾರ್ಧಕ ಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಹೇಳಿಕೊಳ್ಳಲಾಗದ ದಯನೀಯ ಸ್ಥಿತಿಯಲ್ಲಿ ನಾವು ಮನಸ್ಸಿನಿಂದ ಅನೇಕ ಕರ್ಮಗಳನ್ನ ಮಾಡಲು ಆಸೆ ಪಟ್ಟರೂ ಕೂಡ ಅದನ್ನು ನೆರವೇರಿಸಕ್ಕಾಗಲ್ಲ. ಯದ್ಬಾಲ್ಯೆ ಯಚ್ಚ ಕೌಮಾರೆ ಯೌವನೇ ಯಚ್ಚ ವಾರ್ಧಕೆ. ಬಾಲ್ಯದಲ್ಲಿ, ಕೌಮಾರದಲ್ಲಿ, ಯೌವನದಲ್ಲಿ, ವಾರ್ಧಕ್ಯದಲ್ಲಿ, ಇದರ ನಡುವೆ ನಡುವ ಸಂಧಿಕಾಲಗಳಲ್ಲಿ, ಹೀಗೆ ಜೀವನದ 7 ಅವಸ್ಥೆಗಳಲ್ಲಿ ಅಂದ್ರೆ ಯೌವನ ಆದ್ಮೇಲೆ ವಾರ್ಧಕ್ಯ, ವಾರ್ಧಕ್ಯ ಆದ್ಮೇಲೆ ಅತಿಯಾಗಿರ್ತಕ್ಕಂಥ ವಾರ್ಧಕ್ಯ, ಹೀಗೆ ಒಟ್ಟು 7 ಅವಸ್ಥೆಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಪ್ರತಿ ಸಂವತ್ಸರವೂ ಬರುವ ಏನು ಕೃಷ್ಣಾಷ್ಟಮಿ ನಿಮಿತ್ತಕವಾಗಿ ಏನು ಸಪ್ತಮಿ ಉಪವಾಸವನ್ನು ಅವನು ಮಾಡ್ತಕ್ಕಂಥವನಾಗ್ತಾನೆ. ಅದರಿಂದ ಎಲ್ಲ ಪಾಪವನ್ನು ಅವನು ಕಳೆದುಕೊಳ್ತಾನೆ. ಮತ್ತೆ ಇನ್ನೂ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಸಪ್ತ ಜನ್ಮ ಕೃತ ಪಾಪಾತ್ ಮುಚ್ಯತೆ ನಾತ್ರ ಸಂಶಯ. 7 ಜನ್ಮಗಳಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕೂಡ ಈ ಸಪ್ತಮಿ ಎಂದು ಕೃಷ್ಣಾಷ್ಟಮಿ ನಿಮಿತ್ತಕವಾಗಿ ಅವನು ಮಾಡುವ ಉಪವಾಸದಿಂದ ಅವನು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ತಾ ಇರ್ತಕ್ಕಂಥವನಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಷ್ಟೇ ಅಲ್ಲದೇನೆ
ಹಿಂದೆ ಅದರ ಮಹಿಮೆಯನ್ನು ತಿಳಿಸ್ತಾ ಹೇಳ್ತಾ ಇದ್ದಾರೆ. ಏನಂದ್ರೆ ಕೋಟಿ ಜನ್ಮಾರ್ಜಿತಾತ್ ಪಾಪಾತ್ ಮುಚ್ಯತೆ ನಾತ್ರ ಸಂಶಯ. ಕೋಟಿ ಜನ್ಮದಲ್ಲಿ ಮಾಡಿದ ಪಾಪಗಳಿಂದಲೂ ಅವನು ಪರಿಹಾರವನ್ನು ಹೊಂದ್ತಾ ಇರತಕ್ಕಂಥವನಾಗ್ತಾನೆ. ಆದ್ದರಿಂದ ಅವಶ್ಯವಾಗಿ ಎಲ್ಲರೂ ಕೂಡ ಉಪವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ ಮತ್ತೆ ಹೇಳ್ತಾರೆ, ಅಕಸ್ಮಾತ್ ಏನಾದರೂ ಧಿಕ್ಕಾರದಿಂದ, ಅದೇನು ಮಹಾ ಅನ್ನೋ ದೇಹ ಮದದಿಂದ ಭಗವಂತನ ಆದೇಶವನ್ನು ತಿರಸ್ಕಾರ ಮಾಡಿ ಯಾರಾದರೂ ಏಕಾದಶಿಯಿಂದ ಏನಾದರೂ ತಿಂದ್ರೆ ಮಾತೃಹತ್ಯ ಮಾಡಿದರೆ ಎಷ್ಟು ಪಾಪವೋ ಅಷ್ಟು ಪಾಪ ಬರುತ್ತೆ. ಮತ್ತೆ 100 ಬ್ರಹ್ಮಹತ್ಯೆಗಳನ್ನ ಮಾಡಿದ್ರೆ ಎಷ್ಟು ಪಾಪವೋ ಅಷ್ಟು ಪಾಪಕ್ಕೆ ಒಳಗಾಗ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಪರ್ವಕಾಲ ಬಂದಾಗ ಅವನು ಭಗವಂತನ ಆದೇಶ ತಿರಸ್ಕರಿಸಿ ಆಹಾರ ಸ್ವೀಕಾರ ಮಾಡಿದ್ರಿಂದ ಕೋಟಿ ಜನ್ಮಾರ್ಜಿತಂ ಪುಣ್ಯಂ ತಸ್ಯ ನಶ್ಯತಿ ನಿಶ್ಚಿತಂ. ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪವು ಕೂಡ ಎಲ್ಲವೂ ನಿಶ್ಚಯವಾಗಿ ನಾಶವಾಗುತ್ತದೆ. ಅದರಿಂದ ಅವಶ್ಯ ಉಪವಾಸವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಒಂದು ಮನೆ ಕಟ್ಟಬೇಕು ಅಂತಂದ್ರೆ ಸುಮಾರು 20 ವರ್ಷ 15 ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿ ಸೈಡ್ ತಗೊಂಡು ತನಗೆ ಬೇಕಾದ ಹಾಗೆ ಮನೆ ಕಟ್ಟಿರ್ತಾನೆ. ಅದೊಂದು 20 ವರ್ಷದ ಪುಣ್ಯ ಅಂತಾನೆ ಹೇಳ್ಬೋದು, ಅಂದ್ರೆ ಸಾಧನೆಯ ಸಮಯ ಅಂತಾನೆ ಹೇಳ್ಬೋದು. ಯಾರಾದರೂ ಕೃಷ್ಣಾಷ್ಟಮಿಯ ನಿಮಿತ್ತ ಉಪವಾಸ ಮಾಡದೆ ಇದ್ದು ಬಿಟ್ರೆ ಒಳ್ಳೆ ಮನೆಯೇ ಇಲ್ಲದವನಾಗ್ತಾನೆ, ಒಳ್ಳೆ ಬಂಧುಗಳೇ ಇಲ್ಲದವನಾಗ್ತಾನೆ, ಒಟ್ಟಿನಲ್ಲಿ ಮನೆಯಲ್ಲಿ ನೆಮ್ಮದಿಯೇ ಇಲ್ಲದೆ ಇರತಕ್ಕಂಥವನಾಗ್ತಾನೆ. 7 ಜನ್ಮಗಳಲ್ಲಿ ಮಾಡಿದ ಪಾಪಗಳ ಪುಣ್ಯವನ್ನು ಅವನು ಕಳೆದುಕೊಳ್ತಾ ಇರತಕ್ಕಂಥವನಾಗ್ತಾನೆ. ಮತ್ತೆ ಭಾರತ ಕ್ಷೇತ್ರದಲ್ಲಿ ಜನ್ಮವನ್ನು ಹೊಂದಿದರೂ ಕೂಡ ಮುಂದೆ ಹೇಳ್ತಾ ಇದ್ದಾರೆ ಏನಂದ್ರೆ ಕೋಟಿ ಸಾವಿರ ಹದ್ದಿನ ಜನ್ಮ, ಹಂದಿಯ ಜನ್ಮವನ್ನ 100 ಜನ್ಮಗಳಲ್ಲಿ ಹಂದಿಯ ಜನ್ಮ, ಮತ್ತೆ ನಾಯಿಯಾಗಿ 100 ಜನ್ಮ, ನರಿಯಾಗಿ 7 ಜನ್ಮ, ಮತ್ತೆ 7 ಜನ್ಮಗಳಲ್ಲಿ ಸರ್ಪವಾಗಿ ಕಾಲವನ್ನು ಕಳೆಯುತ್ತಾನೆ, ಮತ್ತೆ 7 ಜನ್ಮಗಳಲ್ಲಿ ಕಾಗೆಯಾಗಿ ಅವರವರ ಮನೆ ಮುಂದೆ ಕೂಗುತ್ತಾ ಎಂಜಲು ಕಾಲುಗಳನ್ನ ತಿನ್ಕೊಂಡು ಕಾಲ ಕಳೆಯುತ್ತಾ ಇರ್ತಾನೆ. ಮತ್ತೆ ಕೃಷ್ಣಾಷ್ಟಮಿ ಎಂದು ಭಗವನ್ನಾಮ ಸಂಕೀರ್ತನೆ ಮಾಡೋದು ಬಿಟ್ಟು ಯಾವುದೋ ಪ್ರಯೋಜನಕ್ಕೆ ಬಾರದ ಅಥವಾ ಸ್ವಲ್ಪ ಪ್ರಯೋಜನಕ್ಕೆ ಬಾರುವ ಕೆಲಸದಲ್ಲಿ ಅವನು ಇದ್ದು ಭಗವನ್ನಾಮ ಸಂಕೀರ್ತನೆ ಮಾಡಿಲ್ಲ ಅಂದ್ರೆ ತಥೋ ಭವೇತ್ ನರೋ ಮೂಕಃ, ಆಮೇಲೆ ಅವನು ಮೂಕನಾಗಿ ಇರ್ತಕ್ಕಂಥವನಾಗ್ತಾನೆ. ಗಲತ್ ಕುಷ್ಟಿ, ಕಂಠದಿಂದ ಭಗವನ್ನಾಮೋಚ್ಚಾರಣೆ ಜೋರಾಗಿ ಮಾಡಿಲ್ಲ ಅಂದಮೇಲೆ ಗಲತ್ ಕುಷ್ಟಿ, ಅವನ ಒಂದು ಕಂಠದಲ್ಲಿ ಕುಷ್ಠರೋಗ ಬರ್ತಾ ಇರ್ತಕ್ಕಂಥದ್ದಾಗುತ್ತದೆ, ಥ್ರೋಟ್ ಕ್ಯಾನ್ಸರ್. ಇದರಿಂದ ಅವನು ಒದ್ದಾಡ್ತಾ ಇರ್ತಕ್ಕಂಥವನಾಗ್ತಾನೆ. ತಥೋ ಭವೇತ್ ಪಶುಘ್ನಶ್ಚ, ಆಮೇಲೆ ಮಾಂಸದ ಅಂಗಡಿ ಇಟ್ಟು ಮಾಂಸವನ್ನ ಮಾರುವವನಾಗ್ತಾನೆ. ವ್ಯಾಲಗ್ರಾಹಿ ತಥೋ ಭವೇತ್, ಮುಂದೆ ಅವನು ಹಾವಾಡಿಗನಾಗಿ ಹಾವು ಹಿಡ್ಕೊಂಡು ಅವರ ಜೊತೆ ಆಟ ಆಡಿಸ್ಕೊಂಡು ಹೆದರಿಸ್ಕೊಂಡು ಏನೋ ಅಲ್ಪ ಸ್ವಲ್ಪ ಕಾಸು ಸಂಪಾದನೆ ಮಾಡ್ಕೊಂಡು ಜೀವನ ತಳ್ಳುವ ಹಾವಾಡಿಗನಾಗಿ ಇರ್ತಾನೆ. ತದಂತೆ ಚ ಭವೇದ್ದಸ್ಯು, ಆಮೇಲೆ ಕೊನೆಗೆ ಜನ್ಮಗಳಲ್ಲಿ ಕಳ್ಳನಾಗಿ ಬದುಕಿ ಧರ್ಮಹೀನ, ಧರ್ಮಾಚರಣೆನೇ ಮಾಡಿದವನಾಗ್ತಾನೆ. ಯಾವನೊಬ್ಬ ಕಳ್ಳತನ ಮಾಡಿರ್ತಕ್ಕಂಥವನಾಗಿದ್ದಾನೆ, ಪೊಲೀಸರಿಗೆ ಸಿಗದೆ ತಪ್ಪಿಸ್ಕೊಂಡಿರ್ತಕ್ಕಂಥವನಾಗಿದ್ದಾನೆ ಅಂದಮೇಲೆ ತೀರ್ಥಕ್ಷೇತ್ರಕ್ಕೆ ಹೋಗಕ್ಕಾಗತ್ತಾ, ದೇವಸ್ಥಾನಕ್ಕೆ ಹೋಗಕ್ಕಾಗತ್ತಾ, 10 ಜನರು ಭಜನೆ ಮಾಡ್ತಾ ಇರೋ ಜಾಗದ ಮಧ್ಯದಲ್ಲಿ ಅವನು ನೆಮ್ಮದಿಯಿಂದ ಕುಳಿತುಕೊಳ್ಳಕ್ಕಾಗತ್ತಾ, ಭಗವಂತನಿಗೆ ಸಾಷ್ಟಾಂಗ ಪ್ರಣಾಮ ಮಾಡಕ್ಕಾಗತ್ತಾ? ಆಗಲ್ಲ. ಧರ್ಮ ದಸ್ಯುಹು, ಅವನು ತದಂತೇಚ ಭವೇ ದಸ್ಯುಹು, ಅವನು ಕಳ್ಳನಾಗಿ ಧರ್ಮಾಚರಣೆ ಮಾಡಲಾಗವನಾಗ್ತಕ್ಕಂಥವನಾಗ್ತಾನೆ. ತಥೋ ಭವೇತ್ ಸರಜಕಃ ತೈಲಕಾರಸ್ತಥೋ ಭವೇತ್ ತಥೋ ಭವೇತ್ ದೇವಲಕಃ. ಕಡೆಗೆ ಇಷ್ಟು ದುಡ್ಡು ಕೊಟ್ರೆ ಪೂಜೆ ಮಾಡೋದು ಅಂತ ಹೇಳಿ ದುಡ್ಡಿಗಾಗಿ ಪೂಜೆ ಅಂತ ಮಾಡುವ ಹೀನ ಕರ್ಮವನ್ನ ಮಾಡ್ತಾನೆ. ಮುಂದೆ ಬ್ರಾಹ್ಮಣ ಸದಾ ಅಶುಚಿ, ಏನೋ ಅಲ್ಲಿ ಸ್ವಲ್ಪ ತಂದೆ ತಾಯಿಗಳ ಪುಣ್ಯ, ಮನೆ ವಾತಾವರಣದಿಂದ ಬ್ರಾಹ್ಮಣನಾಗಿ ಹುಟ್ಟಿದ್ರು ಸದಾ ಅಶುಚಿ, ಅದರಿಂದ ಅಶುಚಿಯಾಗೇ ಇರತಕ್ಕಂಥವನಾಗ್ತಾನೆ. ಆದ್ದರಿಂದ ಉಪವಾಸ ಮಾಡಲೇಬೇಕು, ಜಾಗರಣೆ ಮಾಡಲೇಬೇಕು. ಮಾಡಿದ್ರೆ ಮುಂದಿನ ಜನ್ಮಗಳಲ್ಲಿ ಬರುವ ನರಕ ಮೊದಲಾದವುಗಳು, ಅದರ ಅವಶೇಷದಿಂದಾಗಿ ಬರುವ ಹೀನ ಜನ್ಮಗಳನ್ನ ಅವನು ತಪ್ಪಿಸ್ಕೊಳ್ಳಕ್ಕೆ ಇರುವ ದೊಡ್ಡ ಅವಕಾಶ ಕೃಷ್ಣಾಷ್ಟಮಿ ಎಂದು ಉಪವಾಸವನ್ನ ಮಾಡಿ ರಾತ್ರಿ ಜಾಗರಣೆಯನ್ನ ಮಾಡಿ ಸ್ವಲ್ಪ ಹೊತ್ತು ಮಧ್ವಗುರುಗಳ ಆದೇಶದಂತೆ ಮಲಗಿದಂತೆ ಮಾಡಿ ಆಮೇಲೆ ಪುನಃ ಎದ್ದು ಭಗವನ್ನಾಮ ಸಂಕೀರ್ತನೆ ಮಾಡ್ತಾ ಉತ್ಸವಾದಿಗಳಲ್ಲಿ ನಾವು ಪಾಲ್ಗೊಳ್ಳಬೇಕು.
ಅಕಸ್ಮಾತ್ ಏನಾದರೂ ಬಾಣಂತೀರ್ ಇದ್ರೆ, ಆಪರೇಷನ್ ಆದವ್ರು ಇದ್ರೆ, ಮಾತ್ರೆ ತಗೋಬೇಕು, ಮಾತ್ರೆಗಿಂತ ಮೊದಲು ಆಹಾರನ ತೆಗೆದುಕೊಳ್ಳೇಬೇಕು ಅನ್ನುವ ಅನಿವಾರ್ಯವಾಗಿರ್ತಕ್ಕಂಥ ಪರಿಸ್ಥಿತಿ ಇದ್ರೆ ಅದಕ್ಕೂ ಬ್ರಹ್ಮವೈವರ್ತ ಪುರಾಣ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಏನು ಸೂಚನೆ ಅಂದ್ರೆ, ಉಪವಾಸ ಅಸಮರ್ಥಶ್ಚೇತ್ ಏಕಂ ವಿಪ್ರಂಚ ಭೋಜಯೇ. ತಾನು ಉಪವಾಸ ಮಾಡಲು ಅಸಮರ್ಥನಾದರೆ ಆಗ ಅವನು ಕೈತುಂಬ ದಕ್ಷಿಣೆಯನ್ನು ಕೊಟ್ಟು ಒಬ್ಬ ಬ್ರಾಹ್ಮಣರಿಗೆ ಭೋಜನವನ್ನ ತುಂಬ ವೈಭವದಿಂದ ಮಾಡಿ ಹಾಕಿಸಬೇಕಂತೆ. ನಾನು ಉಪವಾಸ ಮಾಡಬೇಕಾಗಿತ್ತು, ಈ ಕಾರಣದಿಂದ ಮಾಡಕ್ಕಾಗಿಲ್ಲ, ಆದ್ರಿಂದ ಅವರಿಗೆ ಕೃಷ್ಣನ ಒಂದು ಅಸಮಾಧಾನ ಅವರ ಜೀವನದಲ್ಲಿ ತಟ್ಟಬಾರದು, ಅದಕ್ಕೋಸ್ಕರ ಏನಂದ್ರೆ ನಿಮಗೆ ನಾನು ಭೋಜನ ಮಾಡಿಸ್ತಾ ಇದ್ದೇನೆ, ಮುಂದೆ ನನಗೆ ಕೃಷ್ಣಾಷ್ಟಮಿ ಉಪವಾಸ ಮಾಡುವ ಹಾಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳಬೇಕು. ತಾವದ್ದನಾನಿ ಚ ದದ್ಯಾತ್ ಯದ್ಭುಕ್ತಂ ದ್ವಿಗುಣಂ ಅಂತ ಹೇಳ್ತಾ, ಏನಂದ್ರೆ ಅವರು ನಿರೀಕ್ಷಿಸಿದ್ದಕ್ಕಿಂತ 2 ಪಟ್ಟು ದಕ್ಷಿಣೆಯನ್ನ ಕೊಟ್ಟು ಅವರನ್ನ ಸಂತೋಷ ಪಡಿಸ್ತಾ ಇರತಕ್ಕಂಥದ್ದಾಗಬೇಕು. ಮತ್ತೆ ಭಾಗವತದ ದಶಮಸ್ಕಂದದಲ್ಲಿ ಬಂದಿರುವ ಕೃಷ್ಣಾವತಾರದ ಕಥೆ ಏನಿದೆ ಅದು ಸುಮಾರೊಂದು 4 ಸರ್ಗಗಳಿದೆ ಅಷ್ಟೇ. ಆ 4 ಸರ್ಗಗಳಲ್ಲಿ ದಶಮಸ್ಕಂದದ ಮೊದಲ 4 ಅಧ್ಯಾಯಗಳಲ್ಲಿ ನಾವು ಅದನ್ನ ಕಾಣ್ತಾ ಇರ್ತಕ್ಕಂಥವರಾಗ್ತೇವೆ. ಅದನ್ನು ನಾವು ಪಾರಾಯಣ ಮಾಡಬೇಕು, ಆಗ ಭಗವಂತನು ಪ್ರೀತನಾಗ್ತಾನೆ ಅಂತ ಹೇಳಿ ಅನಿವಾರ್ಯ ಸಂದರ್ಭದಲ್ಲಿ ನಾವು ನಡೆದುಕೊಳ್ಳಬೇಕಾದ ರೀತಿಯನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ತಾವದ್ದನಾನಿ ವಾ ದದ್ಯಾತ್ ಯದ್ಭುಕ್ತಂ ದ್ವಿಗುಣಂ ಭವೇ ಸಹಸ್ರ ಸಂಹಿತಾಂ ದೇವೀಂ ಜಪೇದ್ವಾ ಪ್ರಾಣ ಸಂಯಮಾತ್. ಆಮೇಲೆ ಪ್ರಾಣಾಯಾಮವನ್ನ ಮಾಡ್ತಾ 1000 ಜಪವನ್ನ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳುವ ಆ ಜಪವನ್ನ ಅಥವಾ ಗಾಯತ್ರಿ ಜಪವನ್ನ, ಪಾಪ ಪರಿಹಾರಾರ್ಥವಾಗಿ 1000 ಗಾಯತ್ರಿ ಜಪವನ್ನ ಮಾಡಬೇಕು. ಸಹಸ್ರ ಸಂಹಿತಾಂ ದೇವೀಂ ಜಪೇದ್ವಾ ಪ್ರಾಣ ಸಂಯಮಾತ್ ಅಂತ ಹೇಳ್ತಿದ್ದಾರೆ. ನನ್ನ ದೃಷ್ಟಿಯಲ್ಲಿ ನೋಡಿದ್ರೆ 1000 ಗಾಯತ್ರಿ ಜಪ ಮಾಡ್ಬೇಕಂದ್ರೆ 1000 ಗಾಯತ್ರಿ ಜಪ ಮಾಡೋಕ್ಕಿಂತ ಏನಂದ್ರೆ ನನಗೆ ಜಪ ಮಾಡಕ್ಕಾಗ್ತಾ ಇಲ್ಲ, ಏನೋ ತಪ್ಪು ಮಾಡಿದ್ದೇನೆ, ಉಪವಾಸನೂ ಮಾಡಿಲ್ಲ ಅಂತ ಹೇಳಿಬಿಟ್ಟು ಬೇಕಾದ್ರೆ ತುಂಬ ದುಡ್ಡನ್ನೇ ಆ ಬ್ರಾಹ್ಮಣರಿಗೆ ಕೊಟ್ಟು ಮುಂದಿನ ಸತಿ ನಾನು ಮಾಡ್ತೇನೆ, ಆರೋಗ್ಯ ಸುಧಾರಿಸ್ಲಿ ಅಂತ ಆಶೀರ್ವದಿಸಿ ಅಂತ ಕೇಳಿಕೊಂಡು ಮುಂದಿನ ಸಾತಿ ಮಾಡುವುದೇ ಒಳ್ಳೆಯದು. ಆದ್ದರಿಂದ ಹೀಗೆ ಏನಂದ್ರೆ ಇನ್ನೊಂದು ಪರಿಹಾರವನ್ನು ಸೂಚಿಸಿ ಇಲ್ಲಿ ಹೇಳ್ತಿದ್ದಾರೆ. ಇತ್ಯೇವಂ ಕಥಿತಂ ವತ್ಸ ಶ್ರುತಂ ಯದ್ ಧರ್ಮ ವಕ್ತೃತಃ ವ್ರತೋಪವಾಸ ಪೂಜಾನಾಂ ವಿಧಾನಂ ಅಕೃತೇ ಚಯತು. ಅದನ್ನ ಮಾಡದೇ ಇದ್ರೆ ಎಷ್ಟು ನಾರಕೀಯ ಜನ್ಮಗಳಲ್ಲಿ ಒದ್ದಾಡಬೇಕಾಗತ್ತೆ, ಪಶು ಜನ್ಮಗಳಲ್ಲಿ ಒದ್ದಾಡಬೇಕಾಗತ್ತೆ ಅಂತ ಹೇಳಿ ಅದಕ್ಕೆ ಒಂದು ಅನಿವಾರ್ಯ ಸಂದರ್ಭಗಳಲ್ಲಿ ಇದನ್ನು ಕೂಡ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂತ ಹೇಳಿ ಇದನ್ನು ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದಾಗಬೇಕು ಅಂತ ಹೇಳ್ತಾ, ಆದ್ರಿಂದ ಬ್ರಹ್ಮವೈವರ್ತ ಪುರಾಣ ಕೃಷ್ಣನ ಮಹಿಮೆಯನ್ನು ತುಂಬಾ 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 ಕೊಂಡಾಡಿದೆ. ತುಂಬಾ ತುಂಬಾ ಕೊಂಡಾಡುವ ನಡುವೆ ಈ ಒಂದು ಸಂದೇಶವನ್ನು ಕೂಡ ಆ ಜಗತ್ತಿಗೆ ನೀಡ್ತಾ ಉಪವಾಸಾದಿಗಳನ್ನ ಮಾಡಲೇಬೇಕು ಅಂತ ಹೇಳಿದೆ. ಮತ್ತೆ 3 ಪಕ್ಷಗಳನ್ನು ಒಪ್ಪಿದೆ. ರಾತ್ರಿ ಪಾರಣೆಯನ್ನ ಮಾಡತಕ್ಕದ್ದು ಅನ್ನುವ ಪಕ್ಷವನ್ನು ಒಪ್ಪಿದೆ. ಮಾರನೇ ದಿವಸ ಬೆಳಿಗ್ಗೆ ಪಾರಣೆಯನ್ನ ಮಾಡಬೇಕು ಅನ್ನುವ ಪಕ್ಷವನ್ನು ಒಪ್ಪಿದೆ. ಮತ್ತೆ ನಕ್ಷತ್ರ ಮುಗಿದ ಮೇಲೆ ಪಾರಣೆ ಮಾಡಬೇಕು ಅನ್ನುವ ಪಕ್ಷವನ್ನು ಒಪ್ಪಿದೆ ಬ್ರಹ್ಮವೈವರ್ತ ಪುರಾಣ. ಅಂತೂ ಸಾಧನೆಯ ಸಂದರ್ಭ ಇರುವಾಗ, ದೇಹದಲ್ಲಿ ಶಕ್ತಿ ಇರುವಾಗ, ನಕ್ಷತ್ರ ಮುಗಿಯುವ ಸಮಯ ಅನ್ನುವ ಉತ್ತಮ ಪಕ್ಷವನ್ನು, ತಿಥಿ ಮುಗಿಯುವ ಸಮಯ ಅನ್ನುವ ಮಧ್ಯಮ ಪಕ್ಷವನ್ನು, ಅಥವಾ ಸಣ್ಣ ಮಕ್ಕಳು ಮೊದಲಾದವರಿಗೆ ಸಂಭ್ರಮಿಸಲಿಕ್ಕೆ ಅನುಕೂಲ ಆಗುವ ಹಾಗೆ ಮಧ್ಯರಾತ್ರಿಯೇ ಏನಂದ್ರೆ ಆಹಾರ ತೆಗೆದುಕೊಳ್ಳುವ ಪಕ್ಷವನ್ನು ಕೂಡ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಹೀಗೆ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ನಾವು ಸಾಧನೆ ಮಾಡೋದು, ಮತ್ತೆ ಭಾಗವತ ದಶಮಸ್ಕಂದದ ಕೃಷ್ಣಾವತಾರದ ವರ್ಣನೆಯ 4 ಅಧ್ಯಾಯಗಳ ಪಾರಾಯಣ ಇದನ್ನ ಮಾಡ್ತಾ ಇರತಕ್ಕಂಥದ್ದಾಗಬೇಕು ಅಂತ ಹೇಳಿ ಅದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಕೋಟಿ ಜನ್ಮಾರ್ಜಿತಾತ್ ಪಾಪಾತ್ ಮುಚ್ಯತೆ ನಾತ್ರ ಸಂಶಯ. ಕೋಟಿ ಜನ್ಮಗಳಲ್ಲಿ ಮಾಡಿದ ಪಾಪವೂ ಕೂಡ ಕೃಷ್ಣಾಷ್ಟಮಿಯಂದು ಮಾಡುವ ಉಪವಾಸದಿಂದ ಅದು ಪರಿಹಾರ ಆಗ್ತಾ ಇರತಕ್ಕಂಥದ್ದಾಗುತ್ತದೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದರಿಂದ ನಾವು ಹಾಗೆ ಅದನ್ನು ಆಚರಿಸೋಣ ಅಂತ ಹೇಳ್ತಾ
ಭಕ್ತ ಜನರಿಗೆ ಮತ್ತೊಮ್ಮೆ ಕೃಷ್ಣಾಷ್ಟಮಿಯ ಶುಭಾಶಯವನ್ನು ಹೇಳ್ತಾ ಉಪವಾಸವನ್ನ ಅನುಷ್ಠಾನ ಮಾಡೋಣ. ಆಗದವರ ಪರವಾಗಿ ಏನಂದ್ರೆ ಅವರ ಕೈಲಿ ನಾವು ದಾನಾದಿಗಳನ್ನ ಕೊಡಿಸಿ ಅನುಗ್ರಹವನ್ನ ಸಂಪಾದನೆ ಮಾಡೋಣ ಅಂತ ಇಷ್ಟು ಸಂದೇಶವನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಎಷ್ಟು ದಕ್ಷಿಣೆ ಕೊಡ್ಬೇಕಾಗಾರ ನಾವು ಅನ್ನೋ ಒಂದು ಸಂಶಯವೂ ಬರ್ಬೋದು. ಆದರೆ ನಾವು ಇದನ್ನ ಏನಂದ್ರೆ ಜೀವನದಲ್ಲಿ ಮಾಡಲೇಬೇಕಾಗಿತ್ತು, ಮಾಡಬೇಕಾದ್ದನ್ನ ಮಾಡ್ತಾ ಇಲ್ಲ ದೊಡ್ಡ ತಪ್ಪು ಮಾಡಿದೀವಿ ಅಂದ್ರೆ ಲೈಫ್ ಟೈಮ್ ಪೆನಾಲ್ಟಿನೇ ಕೊಡ್ಬೇಕು ಅಲ್ವಾ? ಸಣ್ಣ ತಪ್ಪಾಗಿದ್ರೆ ಸಣ್ಣ ದಾನ ಕೊಟ್ಟು ಕೈ ತೊಳ್ಕೊಂಡು ಹೋಗ್ಬೋದಾಗಿತ್ತು. ಒಂದು ಲೈಫ್ ಟೈಮ್ ತಪ್ಪಾದ್ರಿಂದ ಲೈಫ್ ಟೈಮ್ ಪೆನಾಲ್ಟಿ ತರಾನೇ ಕೊಡಬೇಕು. ಅಂದ ಮೇಲೆ ಆ ರೀತಿಯಾಗಿ ನಾವು ನೋಡ್ಲಿಕ್ಕೆ ಹೋದ್ರೆ ಶಕ್ತಿ ಮೀರಿ ಬ್ರಾಹ್ಮಣರಿಗೆ ತುಂಬಾ ಸಂತೋಷವಾಗುವ ರೀತಿಯಲ್ಲಿ ದಕ್ಷಿಣೆಗಳನ್ನ ಕೊಟ್ಟು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಮುಂದೆ ಆರೋಗ್ಯಾದಿಗಳಿಂದ ನಾನು ಅದನ್ನ ಮಾಡುವಂತೆ ಅನುಗ್ರಹಿಸಿ ಅಂತ ಕೇಳಿಕೊಳ್ಳಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಈ ಸಂದೇಶವನ್ನು ನಾವು ಮರೆಯದೇ ಇರೋಣ, ಬ್ರಹ್ಮವೈವರ್ತ ಪುರಾಣದ್ದು ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.